ಪರ್ಸೆಂಟೇಜ್ ಬೇಸಿಸ್ ಅಂದರೆ ಏನು? ಇವತ್ತಿನ ದಿನ ಪ್ರೀ ಬಿಸ್ನೆಸ್ ಅನ್ನೋದು ಇದೆಯಾ ಕನ್ನಡ ಇಂಡಸ್ಟ್ರಿಗೆ ಅಂದರೆ ನನ್ನ ಕಣ್ಮುಂದೆ ಅಂತೂ ಕಾಣ್ತಾ ಇಲ್ಲ. ನನ್ನ ಸಿನಿಮಾ ಥಿಯೇಟ್ರಿಕಲ್ಲಿಂದ ಇಳಿತಾ ಇದೆ, ವಾಟ್ ನೆಕ್ಸ್ಟ್? ನಾನು ಹೇಳಿದ ಮಾತು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರು ನನ್ನ ಮಕ್ಕಳೇ ಕೇಳದೇ ಇರುವಾಗ ನಿಮಗೆ ಬುದ್ಧಿ ಹೇಳೋಕೆ ಹೊರಟಿರೋದು ಒಂದು ಪ್ರಯತ್ನ ಅಷ್ಟೇ. ಪೈರಸಿ ಆಗದೇ ಇರೋ ಥರ ತಡೆಯೋಕ್ಕೆ ಅಂತಾನೆ ಕಂಪ್ನಿಗಳಿದ್ದಾವೆ. ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಚಾನಲ್ಸ್ ಇದ್ದರೆ ಆ ಚಾನಲ್ಗಳಲ್ಲಿ ಬೆರಳೆಣಿಕೆಯಷ್ಟೇ ಕನ್ನಡ ಸಿನಿಮಾಗಳಿದ್ದಾವೆ. ನೀವು ಮಾಡಿರೋ ಪ್ರಾಡಕ್ಟಿಗೆ ಇನ್ನೊಬ್ಬ ತಲೆ ಉಪಯೋಗಿಸ್ಬಿಟ್ಟು ದುಡ್ಡು ಮಾಡ್ಕೊತಾ ಇದ್ದಾನೆ. Investing in cinemas without cinema knowledge is injurious to you, your family, and the audience too. Annadata sukhi bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು OTT ರೈಟ್ಸ್, ಆಡಿಯೋ ರೈಟ್ಸ್, ಡಬ್ಬಿಂಗ್ ರೈಟ್ಸ್, ರೀಮೇಕ್ ರೈಟ್ಸ್ ಮತ್ತು ಇನ್ಫ್ಲೈಟ್ ರೈಟ್ಸ್, ಇನ್ನೂ ಹಲವಾರು ರೈಟ್ಸ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ OTT ರೈಟ್ಸ್. ಶುರು ಮಾಡೋಣ. ಏನೋ ಒಂದು ಮಿಸ್ ಆಗಿರಬೇಕು. ಹೋದ ಎಪಿಸೋಡಲ್ಲಿ ಆ ಮಜಾ, ಥಿಯೇಟ್ರಿಕಲ್ ಮಜಾ ಮತ್ತು ಮಲ್ಟಿಪ್ಲೆಕ್ಸ್ ಮಜಾ ಬಗ್ಗೆ ಮಾತಾಡ್ತಾ ನಮ್ಮ ಅನ್ನದಾತರಿಗೆ ಥಿಯೇಟ್ರ್ ರಿಟರ್ನ್ಸ್ ಏನು, ಥಿಯೇಟ್ರಿಕಲ್ಸಿಂದ ದುಡ್ಡು ಹೆಂಗೆ ವಾಪಸ್ ಬರುತ್ತೆ, ಮಲ್ಟಿಪ್ಲೆಕ್ಸಿಂದ ಹೆಂಗೆ ಬರುತ್ತೆ ಅನ್ನೋದು ಹೇಳೋದನ್ನೇ ಮರ್ತುಬಿಟ್ಟೆ. ಅನ್ನದಾತರಲ್ಲಿ ಕ್ಷಮೆ ಕೇಳ್ತೀನಿ, ದಯಮಾಡಿ ಕ್ಷಮಿಸಿ. ಈಗ ಥಿಯೇಟ್ರಿಂದ ರಿಟರ್ನ್ಸ್ ಹೆಂಗೆ ಅಂತ ತಿಳ್ಕೊಂಡು ಅದಾದ ಮೇಲೆ ರೈಟ್ಸ್ ಬಗ್ಗೆ ಮಾತಾಡೋಣ, ಓಕೆನಾ? ಈಗ ಸಿಂಗಲ್ ಸ್ಕ್ರೀನಲ್ಲಿ ಒಂಥರ ಏನು ಅಂದರೆ ರೆಂಟ್ ಆರ್ ಪರ್ಸೆಂಟೇಜ್. ಸೊ ಮುಂಚೆ ರೆಂಟ್ ಮಾತ್ರ ಇತ್ತು, ಈಗ ಮಲ್ಟಿಪ್ಲೆಕ್ಸಸ್ ಥರ ಅವರು ಪರ್ಸೆಂಟೇಜ್ಗೂ ಒಪ್ಕೊಳ್ಳೋ ಅಂಥ ಹಲವಾರು ಥಿಯೇಟ್ರ್ಗಳು ಬಂದಿದ್ದಾವೆ. ಏನಿದು ರೆಂಟ್ ಆರ್ ಪರ್ಸೆಂಟೇಜ್? ಫಸ್ಟ್ ರೆಂಟ್ ಬಗ್ಗೆ ಮಾತಾಡೋಣ. ರೆಂಟ್ ಅಂದರೆ ಒಂದು ನಾರ್ಮಲ್ ಎ ಕ್ಲಾಸ್ ಥಿಯೇಟ್ರ್ ಆದರೆ ಅದಕ್ಕೆ ವಾರಕ್ಕೆ 4 ಲಕ್ಷ ರೂಪಾಯಿ ತನಕ ರೆಂಟ್ ಇದೆ. 4 ಲಕ್ಷ ರೂಪಾಯಿ ತನಕ ರೆಂಟ್ ಇದೆ ಅಂದರೆ ಎಷ್ಟು ಶೋ? 28 ಶೋಗೆ. 28 ಶೋಗೆ ಅಂದಾಜು 4 ಲಕ್ಷ ರೂಪಾಯಿ ರೆಂಟ್ ಅಂದರೆ ಆ 28 ಶೋ ಅಲ್ಲಿ ನೀವು ಎಷ್ಟೇ ದುಡ್ಕೊಂಡ್ರು, ಅಂದರೆ 4 ಲಕ್ಷ ರೂಪಾಯಿಗಿಂತ ಜಾಸ್ತಿ ದುಡ್ಕೊಂಡ್ರೆ ಒಂದು 2 ಥರ ಪೇಮೆಂಟ್ ಮೋಡು. ಒಂದು 4 ಲಕ್ಷ ಫಸ್ಟೇ ಕೊಟ್ಬಿಟ್ಟಿದ್ರೆ ಇನ್ನು ಮಿಕ್ಕಿದೇನು ಬರುತ್ತೋ ಅದು ನಿಮಗೇನೆ ಬಂದ್ಬಿಡುತ್ತೆ ಫುಲ್ಲು ಥಿಯೇಟ್ರಿಕಲ್ ಕಲೆಕ್ಷನಲ್ಲಿರೋದು. ನೀವು ಫಸ್ಟೇ ದುಡ್ಡು ಕೊಟ್ಟಿಲ್ಲ ಬಟ್ ಥಿಯೇಟ್ರ್ ರೆಂಟು ಕಲೆಕ್ಷನ್ ಆದಮೇಲೆ ಅಂತ ಏನಾದರೂ ಥಿಯೇಟ್ರ್ ಅವ್ರ ಹತ್ರ ಮಾತಾಡ್ಕೊಂಡಿದ್ರೆ ಫಸ್ಟ್ ಬಂದಿದ್ದು 4 ಲಕ್ಷ ಅವ್ರು ಎತ್ಕೋತಾರೆ, ಅದಾದಮೇಲೆ ಬಂದಿದ್ದನ್ನ ದುಡ್ಡನ್ನ ನಿಮಗೆ ಕೊಡ್ತಾರೆ. ಗೊತ್ತಾಯ್ತಾ? ಸೊ 10 ಲಕ್ಷ ಕಲೆಕ್ಷನ್ ಆಗಿದ್ರು ಆ ವಾರದಲ್ಲಿ 6 ಲಕ್ಷ ನಿಮಗೆ, 4 ಲಕ್ಷ ಅವ್ರಿಗೆ, ಈ ಥರ ಬರುತ್ತೆ. ರೆಂಟ್ ಬೇಸಿಸ್ ಬೇಡ, ನಾನು ಆ 375ರಲ್ಲಿರೋ ನಿರ್ಮಾಪಕಪ್ಪ ಅಂತ ನೀವು ಹೇಳಿದ್ರೆ ರೆಂಟ್ ಬೇಸಿಸ್ ಬೇಡ ಅಂದರೆ ಪರ್ಸೆಂಟೇಜ್ ಬೇಸಿಸ್ಗೆ ಹೋಗ್ಬೋದು. ಪರ್ಸೆಂಟೇಜ್ ಬೇಸಿಸ್ ಅಂದರೆ ಏನು? ಒಂದು ಮಿನಿಮಮ್ ಕ್ರೌಡ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಪರ್ಸೆಂಟೇಜ್ ಅಂದಾಗ ಥಿಯೇಟ್ರಲ್ಲಿ ಜನನೇ ಬರಲಿಲ್ಲ ಅಂದರೆ ಥಿಯೇಟ್ರ್ ಓನರ್ಗೆ ಲಾಸ್ ಆಗುತ್ತೆ. ಯಾಕೆಂದರೆ ಪ್ರೊಜೆಕ್ಷನ್ ಕಾಸ್ಟ್ ಇರುತ್ತೆ, ಸ್ಟಾಫ್ ಇನ್ವಾಲ್ವ್ ಆಗಿರ್ತಾರೆ, ಕ್ಲೀನಿಂಗ್ ಕಾಸ್ಟ್ ಇರುತ್ತೆ, ಪಾರ್ಕಿಂಗ್ಗೋಸ್ಕರ ಜಾಗ ಕೊಟ್ಟಿರ್ತಾರೆ, ಎಷ್ಟೋ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಸೊ ಒಂದು ಮಿನಿಮಮ್ ಕ್ರೌಡ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಪರ್ಸೆಂಟೇಜ್ ಮಾತಾಡಿದಾಗ. ಒಂದು ಇನ್ನೊಂದು ಪರ್ಸೆಂಟೇಜಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಇವಾಗ ಫಸ್ಟ್ ವೀಕ್ ಕಲೆಕ್ಷನ್, ಫಸ್ಟ್ ವೀಕಲ್ಲಿ ಎಷ್ಟೇ ಬಂದ್ರೂ ಮಲ್ಟಿಪ್ಲೆಕ್ಸಲ್ಲಿ ಹೆಂಗೆ ಮಾಡ್ತಾರೆ ಫಸ್ಟ್ ವೀಕಲ್ಲಿ ಅಂದರೆ 50% 50%, ಅಂದರೆ ಮಲ್ಟಿಪ್ಲೆಕ್ಸ್ ಅವ್ರಿಗೆ 50%, ಪ್ರೊಡ್ಯೂಸರ್ಗೆ 50%. ಸೆಕೆಂಡ್ ವೀಕಲ್ಲಿ ಹೆಂಗೆ ಹೋಗುತ್ತೆ ಅಂತಂದರೆ ಪ್ರೊಡ್ಯೂಸರ್ಗೆ 40%, ಮಲ್ಟಿಪ್ಲೆಕ್ಸ್ ಅವ್ರಿಗೆ 60%. ಅದ್ರ ನೆಕ್ಸ್ಟ್ ಹೆಂಗೆ 3ನೇ ವಾರಕ್ಕೆ ನಿಮ್ಮ ಸಿನಿಮಾ ಕಾಲಿಡ್ತು ಅಂದರೆ 70% 30%, ಅಂದರೆ 70% ಮಲ್ಟಿಪ್ಲೆಕ್ಸ್ ಅವ್ರಿಗೆ ಹೋಗುತ್ತೆ, 30% ಪ್ರೊಡ್ಯೂಸರ್ಗೆ ಬರುತ್ತೆ. ಸೊ ಹೆಂಗೆ 30% ಅಲ್ಲಿಂದ 3ನೇ ವಾರದಿಂದ 4, 5, 6, 7 ಎಷ್ಟೇ ವಾರ 100, 150 ದಿನ ಓಡಿದ್ರು ಮಿನಿಮಮ್ 30% ಗ್ಯಾರಂಟಿ ನಿಮಗೆ ಪ್ರೊಡ್ಯೂಸರ್ಸ್ಗೆ ಸಿಗುತ್ತೆ. ಎಲ್ಲಿ? ಮಲ್ಟಿಪ್ಲೆಕ್ಸಿಂದ ಈ ಥರ ಸಿಗೋದು. ಸರಿ, ಅದಾದಮೇಲೆ ನೆಕ್ಸ್ಟ್ ಸಿಂಗಲ್ ಸ್ಕ್ರೀನಿಗೆ ಬಂದರೆ ಅವರು ಇವತ್ತಿನ ದಿನ ಪರ್ಸೆಂಟೇಜಿಗೆ ಒಪ್ಕೊಂಡಿದ್ದಾರೆ. ಬಟ್ ಮಲ್ಟಿಪ್ಲೆಕ್ಸ್ ಥರನೇ ಸ್ಟಿಕಾನ್ ಆಗಿದ್ದಾರೆ 50, 40, 30 ಅಂದರೆ ಇಲ್ಲ. ನೀವು ಯಾವ ರೀತಿ ಮಾತಾಡ್ಕೊಂಡು ಅವ್ರ ಜೊತೆ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೋತಿರೋ ಅಥವಾ ಯಾವ ರೀತಿ ಮಾತಾಡ್ಕೊಂಡು ಆ ಮಾತು ಮೇಲೆ ನಿಂತ್ಕೊತಿರೋ ಅದ್ರ ಪ್ರಕಾರ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ಆ ಪರ್ಸೆಂಟೇಜ್ ಬಂದಿರೋದ್ರಲ್ಲಿ
ಈ ಡಿಸ್ಟ್ರಿಬ್ಯೂಟ್ರ್ ಅನ್ನೋರು ಯಾರಾದರೂ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟ್ರ್ ಇದ್ದರೆ ಹೆಂಗೆ ಬರುತ್ತೆ ಅಂದರೆ ಅಮೌಂಟು ಡಿಸ್ಟ್ರಿಬ್ಯೂಟ್ರಿಗೆ ಬರುತ್ತೆ. ಆ 50% ಆಗಿರ್ಬೋದು, 40% ಆಗಿರ್ಬೋದು, 30% ಆಗಿರ್ಬೋದು, ಎಷ್ಟೇ ಪರ್ಸೆಂಟೇಜ್ ಬಂದ್ರೂ ಅದು ಫಸ್ಟ್ ಡಿಸ್ಟ್ರಿಬ್ಯೂಟ್ರಿಗೆ ಬರುತ್ತೆ. ಡಿಸ್ಟ್ರಿಬ್ಯೂಟ್ರು ಅವ್ರದ್ದು 2%, 5%, 10% ನಿಮ್ಮ ಹತ್ರ ಮಾತಾಡ್ಕೊಂಡಿರ್ತಾರಲ್ಲ, ಅದನ್ನ ಕಟ್ ಮಾಡಿಕೊಂಡು ಮಿಕ್ಕಿದ ದುಡ್ಡನ್ನು ಪ್ರೊಡ್ಯೂಸರ್ಗೆ ಕೊಡ್ತಾರೆ. ಸೊ ದಿಸ್ ಈಸ್ ದ ಪ್ರೊಸೀಜರ್. ಸೊ ಥಿಯೇಟ್ರಿಕಲಿಂದ ಮಲ್ಟಿಪ್ಲೆಕ್ಸಿಂದ ಕಲೆಕ್ಷನ್ಸ್ ಹೆಂಗೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಈಗ ರೈಟ್ಸ್ ಬಗ್ಗೆ ಮಾತಾಡೋಣ. ರೈಟ್ಸ್ ಅಂತ ಸ್ಟ್ರೈಕ್ ಆಗೋದು ಯಾವಾಗ ಗೊತ್ತಾ? ಎಲ್ಲರಿಗೂ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಬರುತ್ತೆ ರೈಟ್ಸ್ ಅಂತ ಸ್ಟ್ರೈಕು. ಬಟ್ ಇವತ್ತಿನ ದಿನ ಪ್ರೀ ಬಿಸ್ನೆಸ್ ಅನ್ನೋದು ಇದೆಯಾ ಕನ್ನಡ ಇಂಡಸ್ಟ್ರಿಗೆ ಅಂದರೆ ನನ್ನ ಕಣ್ಣು ಮುಂದೆ ಅಂತೂ ಕಾಣ್ತಾ ಇಲ್ಲ. ಯಾಕೆಂದರೆ ಐ ಬಿಲಾಂಗ್ ಟು ದಟ್ 375 ಪೀಪಲ್. ಗೊತ್ತಾಯ್ತಲ್ಲ, ನಾನು 375 ಜನ ಯಾರು ಪ್ರೊಡ್ಯೂಸರ್ಗಳಿರ್ತಾರೆ ಆ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀನಿ ಅನ್ಕೋತೀನಿ. ಐ ಆಮ್ ನಾಟ್ ಬಿಲಾಂಗಿಂಗ್ ಟು ದಟ್ 25 ಮಾಸ್ಟರ್ ಆಫ್ ಕ್ರಾಫ್ಟ್ಸ್ ಜೊತೆನೂ ಇದ್ದೀನಿ, ಇಲ್ಲ ಅಂತಲ್ಲ, ಬಟ್ ಈ ಕಡೆ ಜಾಸ್ತಿ ಇದ್ದೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಮೈ ಕೈಂಡ್ ಆಫ್ ಮೂವೀಸ್, ಮೈ ಕೈಂಡ್ ಆಫ್ ಬಜೆಟಿಂಗ್ ಎಲ್ಲ ಸ್ವಲ್ಪ ಲೋವರ್ ಎಂಡಲ್ಲಿದೆ, ಪ್ಲಸ್ ಮಾಡ್ರೇಟ್ ಎಂಡಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಹೆಲ್ಪ್ ಮಾಡೋಕ್ಕೆ ಹೊರಟಿರೋದು ಈ 375 ಜನಕ್ಕೆ ಅಲ್ವಾ, ಇವ್ರ ಜೊತೆನೇ ಇರಬೇಕಲ್ಲ. ಸೊ ಇವಾಗ ನಾನು ಹೇಳಕ್ಕೆ ಹೊರಟಿರೋದೇನು ಅಂದರೆ OTT ರೈಟ್ಸ್ ಅನ್ನೋದು ಪ್ರೀ ಬಿಸ್ನೆಸ್ಸಲ್ಲಿ ಆಗ್ತಾ ಇದೆಯಾ, ಇನ್ನೊಂದು ರೈಟ್ಸು ಪ್ರೀ ಬಿಸ್ನೆಸ್ ಆಗ್ತಾ ಇದೆಯಾ ಅಂದರೆ ತುಂಬ ಕಮ್ಮಿ. ಸರಿ, ಒಂದೊಂದೇ ರೈಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇವಾಗ ಅದು ಥಾಟ್ ಯಾವಾಗ ಬರುತ್ತೆ? ಸಿನಿಮಾ 1 ವಾರ ಓಡ್ತೋ, 2 ವಾರ ಓಡ್ತೋ, 3 ವಾರ ಓಡ್ತಾ ಇರಬೇಕಾದ್ರೆ ಥಾಟ್ ಬರುತ್ತೆ, ವಾಟ್ ನೆಕ್ಸ್ಟ್? ನನ್ನ ಸಿನಿಮಾ ಥಿಯೇಟ್ರಿಕಲ್ಲಿಂದ ಇಳಿತಾ ಇದೆ, ವಾಟ್ ನೆಕ್ಸ್ಟ್? ಸೊ OTT ರೈಟ್ಸ್. OTT ಅಂದರೆ ಯಾವುದು? ಅಮೆಝಾನು, ನೆಟ್ಫ್ಲಿಕ್ಸು, ಡಿಸ್ನಿ ಹಾಟ್ಸ್ಟಾರು, ಸೋನಿ ಲೀವು, ಜಿಯೋ ಅಂತ ಒಂದು ಬಂದಿದೆ, ಆಮೇಲೆ ನಿಮ್ಮ ಆಹಾ ಅಂತ ಚಾನಲ್ ಇದೆ, ಅದರಲ್ಲಿ ಕನ್ನಡ ತೊಗೋತಾರಲ್ಲೋ ಗೊತ್ತಿಲ್ಲ. ಬಟ್ ಇಷ್ಟು ಹೇಳಿದ್ನಲ್ಲ, ಇಷ್ಟು OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಷ್ಟು ಕನ್ನಡ ಸಿನಿಮಾಗಳು ಬರ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೆರಳೆಣಿಕೆ ಎಷ್ಟು ಕನ್ನಡ ಸಿನಿಮಾಗಳು ನಾವು OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾ ಇದ್ದೀವಿ. ತಮಿಳ್ ಇದೆ, ತೆಲುಗು ಇದೆ, ಹಿಂದಿ ಇದೆ, ಇಂಗ್ಲೀಷ್ ಇದೆ, ಮಲಯಾಳಂ ಇದೆ, ಬಟ್ ಕನ್ನಡ ಯಾಕಿಲ್ಲ ಅನ್ನೋದ್ರ ಪ್ರಶ್ನೆಗೆ ಉತ್ತರ ಹುಡುಕಾಟದಲ್ಲಿ ಇದೀನಿ ನಾನು. ಅದು ಒಂದಲ್ಲ ಒಂದಿನ ಕ್ರ್ಯಾಕ್ ಮಾಡ್ತೀನಿ. ಈ OTT ಪ್ಲ್ಯಾಟ್ಫಾರ್ಮ್ಸ್ ಯಾರಿದ್ದಾರೆ, ಅಮೆಝಾನ್, ನೆಟ್ಫ್ಲಿಕ್ಸ್, ಜಿಯೋ ಸಿನಿಮಾಸ್, ಡಿಸ್ನಿ ಹಾಟ್ಸ್ಟಾರ್, ಸೋನಿ, ಆಹಾ, ಎಲ್ಲರ ಜೊತೆನೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರು ಸಿಕ್ಕಿದ್ರೆ ಅವ್ರನ್ನೇ ಕರ್ಕೊಂಬಂದು ಇಲ್ಲಿ ಕೂರಿಸಿ ಅವ್ರ ಬಾಯಾರೆ ನಿಮಗೆ ಹೇಳಿಸ್ತೀನಿ ಏನಕ್ಕೆ ಕನ್ನಡ ಸಿನಿಮಾ ತೊಗೋತಾ ಇಲ್ಲ, ಅಥವಾ ಕನ್ನಡ ಸಿನಿಮಾ ತೊಗೋಬೇಕಾದ್ರೆ ಅವ್ರ ಕಂಡೀಷನ್ಸ್ ಏನು, ಅಥವಾ ಏನು ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನು ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ನಮ್ಮದು ವ್ಯೂವರ್ಶಿಪ್ ಇಲ್ವಾ, ಅಥವಾ ವ್ಯೂವರ್ಶಿಪ್ ಇದ್ದರೆ ನಾವೇನಾದರೂ ನಿಮ್ಮ ಹತ್ರ ದುಡ್ಡು ತೊಗೊಂಡ್ರಲ್ಲಿ ತಿರ್ಗಾ ಏನಾದರೂ ಅಡ್ವರ್ಟೈಸ್ ಮಾಡಿ ಅದನ್ನ ಪುಷ್ ಮಾಡ್ತಾ ಇಲ್ವಾ, ಇಂಥ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಅವರೇ ಕೊಡಬೇಕಾಗತ್ತೆ. ಸೊ ಅವ್ರನ್ನ ಕರೆಸೋ ಪ್ರಯತ್ನನೂ ಮಾಡ್ತೀನಿ, ಕರೆದು ಕೂರಿಸಿ ಅನ್ನದಾತರಿಗೆ ಸಹಾಯ ಆಗೋ ಥರನೂ ಮಾಡ್ತೀನಿ. ಇದು OTTದಾಯಿತು. ಈಗ ನೆಕ್ಸ್ಟು ಆಡಿಯೋ ರೈಟ್ಸ್ ಅಂದರೆ ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆನೇ ಆಗೋವಂಥ ಕೆಲಸ. ಅದು ಒಂದು ಏನು ಅಂದರೆ ಆಡಿಯೋ ರೈಟ್ಸು ಸುಮಾರು ಕಂಪ್ನಿಗಳಿದ್ದಾವೆ, XY and Z, ದೊಡ್ಡ ಕಂಪ್ನಿಗಳಿದ್ದಾವೆ, ಚಿಕ್ಕ ಕಂಪ್ನಿಗಳಿದ್ದಾವೆ. ಸೊ ಒಂದು ಸಿನಿಮಾದು ಆಡಿಯೋ ರೈಟ್ಸ್ ಯಾವ ರೇಂಜಿಂದ ಯಾವ ರೇಂಜ್ ತನಕ ಅಂದರೆ ನನ್ನ ಪ್ರಕಾರ ನಾನು ನೋಡಿರೋದು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಬಿಗ್ 25, ಐ ಆಮ್ ಟಾಕಿಂಗ್ ಅಬೌಟ್ ಅದರ್ 375 who get audio rights from the range of 10,000 to 4-5 lakhs. ಸೊ 10,000ದಿಂದ 4-5 ಲಕ್ಷ ತನಕ ಆಡಿಯೋ ರೈಟ್ಸ್ ಸಿಗೋ ಸಾಧ್ಯತೆ ಇದೆ. ಇದೇನು, ಈ 10,000ನೋ ಅಥವಾ 5 ಲಕ್ಷನೋ ತೊಗೊಂಡು ನೀವು ಆಡಿಯೋ ರೈಟ್ಸ್ ಬರ್ಕೊಟ್ಟ ಮೇಲೆ ಆ ಆಡಿಯೋ ಕಂಪ್ಲೀಟ್ಲಿ ಆ ಕಂಪ್ನಿದಾಗೋಗುತ್ತೆ. ಸೊ ಅದ್ರ ಮೇಲೆ ಆಡಿಯೋ ಮೇಲೆ ನಿಮ್ಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಅನ್ನದಾತರು ನೀವೇ ಬಾಸು, ನಿಮ್ಮ ಹತ್ರನೇ ಇರುತ್ತೆ ಕಂಟೆಂಟು, ಆದ್ರೂ ಆಡಿಯೋ ರೈಟ್ಸ್ ಮೇಲೆ ಹಿಡ್ತಾ ಅವ್ರಿಗೆ ಹೆಚ್ಚಿನಾಗಿರುತ್ತೆ. ಆಮೇಲೆ ಅವರು ಆಡಿಯೋನ ರೈಟ್ಸ್ ತೊಗೊಂಡಾದ್ಮೇಲೆ ನಿಮಗೆ ಕೊಟ್ಟಿದ್ದ ಹಣಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ನಾನಾ ಚಾನಲ್ಗಳಲ್ಲಿ ಅದನ್ನು ಅವ್ರ ಚಾನಲ್ಗಳಲ್ಲಿ ಅವರು ಎಲ್ಲೆಲ್ಲಿ ಪ್ಲೇ ಮಾಡ್ಕೋತಾರೋ ಅದ್ರದ್ದು ಏನೇ ರಾಯಲ್ಟಿ ಅಥವಾ ಏನೇ ದುಡ್ಡು ಅದರಿಂದ ಸಂಪಾದನೆ ಮಾಡಿದ್ರು ಅದು ಆ ಕಂಪ್ನಿಗೆ ಹೋಗುತ್ತೆ. ಸೊ ನಿಮಗೆ ಅದರಲ್ಲಿ ಶೇರ್ ಇರೋಲ್ಲ, ಬಿಕಾಸ್ ಒನ್ ಟೈಮ್ ನೀವು ಬರ್ಕೊಟ್ಬಿಟ್ಟಿರ್ತೀರ ಚಾನಲ್, ಆ ಒಂದು ಕಂಪ್ನಿಗೆ ನೀವು ಬರ್ಕೊಟ್ಬಿಟ್ಟಿರ್ತೀರ ಆಡಿಯೋ ರೈಟ್ಸ್. ಬಟ್ ಇನ್ನೊಂದು ವಿಧಾನ ಏನಾದರೂ ಇದೆಯಾ ಅಂದರೆ
ಆಡಿಯೋನ ನಿಮ್ಮ ಹತ್ರನೇ ಇಟ್ಕೋಬೋದು. ನಿಮ್ಮ ಹತ್ರನೇ ಇಟ್ಕೊಂಡು ನಾನಾ ಚಾನಲ್ಗಳಲ್ಲಿ ಹಾಕ್ಕೊಂಡು ಇದು ಆಡಿಯೋ ಚಾನಲ್ಗಳಲ್ಲಿ ಹಾಕ್ಕೊಂಡು ಅದ್ರಲ್ಲಿ ಬರೋ ರೆವಿನ್ಯೂನ ಜನ್ರೇಟ್ ಮಾಡ್ಕೋಬೋದು ಲೈಫ್ ಲಾಂಗ್. ಬಟ್ ಇಟ್ ಟೇಕ್ಸ್ ಟೈಮ್, ಇಯರ್ಸ್ ಟುಗೆದರ್ ತೊಗೋಬೋದು. ಬಟ್ ಅದಕ್ಕಿಂತ ಜಾಸ್ತಿ ಬರುತ್ತಾ? ಬಂದರೂ ಬರ್ಬೋದು. ನಿಮ್ಮ ಕಂಟೆಂಟು, ನಿಮ್ಮ ಹಾಡುಗಳು ಚೆನ್ನಾಗಿದ್ದರೆ, ನಿಮ್ಮ ಮ್ಯೂಸಿಕ್ ಚೆನ್ನಾಗಿದ್ದರೆ ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಅಥವಾ ಅದಕ್ಕಿಂತ ಕಮ್ಮಿ ಬರುತ್ತಾ? ಅದಕ್ಕಿಂತ ಕಮ್ಮಿನೂ ಬರ್ಬೋದು. ನಿಮ್ಮ ರೀಚ್ ಇಲ್ಲ, ನೀವು ಯಾರನ್ನೂ ರೀಚ್ ಮಾಡೋಕ್ಕಾಗಲಿಲ್ಲ, ಅದು ಕಮ್ಮಿ ಆಯಿತು ಅಂದರೆ ಕಮ್ಮಿನೂ ಆಗ್ಬೋದು. ದಟ್ ಈಸ್ ವೈ ಸೇಫ್ ಆಗಿರಲಿ ಅಂತೇಳಿ ಆಡಿಯೋ ಕಂಪ್ನಿ ಹತ್ರ ಹೋಗಿ ಆಡಿಯೋ ರೈಟ್ಸ್ನ ಮಾರಿಬಿಡ್ತಾರೆ. ಆಲ್ಮೋಸ್ಟ್ 75 to 80% ಆಫ್ ದ ಪೀಪಲ್ ಡೂ ದಿಸ್. ಬಟ್ ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ವೇರ್ ಯು ಕ್ಯಾನ್ ಕೀಪ್ ದ ಆಡಿಯೋ ರೈಟ್ಸ್ ಟು ಯುವರ್ ಸೆಲ್ಫ್. ಯು ಕ್ಯಾನ್ ಕೀಪ್ ಆಲ್ ದ ರೈಟ್ಸ್ ಟು ಯುವರ್ ಸೆಲ್ಫ್. ಬಟ್ ಬಿಸ್ನೆಸ್ ವೈಸ್ ಅಂತ ನೋಡಿದಾಗ, ಇಲ್ಲಪ್ಪ ನನಗೊಂದು ಫೇರ್ ಅಮೌಂಟ್ ಸಿಗ್ತಾಯಿದೆ, 5 ಲಕ್ಷ ಸಿಗ್ತಾಯಿದೆ, ಕೊಟ್ಬಿಡ್ತೀರಾ ಅಷ್ಟೇ. ಬಟ್ ಅದಾದಮೇಲೆ ಆ ಆಡಿಯೋ ಮೇಲೆ ನಿಮ್ಗೆ ಹಿಡ್ತಾ ಇರಲ್ಲ. ಇದು ಆಡಿಯೋ ರೈಟ್ಸ್ ಬಗ್ಗೆ. ದೊಡ್ಡ ಸಿನಿಮಾಗಳಿಗೆ ಅಷ್ಟೆಲ್ಲ ಇದೆ ಸರ್ ಆಡಿಯೋ ರೈಟ್ಸ್ ಅಂದರೆ. ದೊಡ್ಡ ಸಿನಿಮಾ, ದೊಡ್ಡ ಬಜೆಟಲ್ಲಿ ಆಡಿಯೋ ರೈಟ್ಸ್, ಇಷ್ಟೇ ಸಿಂಪಲ್. ಅದಾದಮೇಲೆ ನೆಕ್ಸ್ಟ್ OTT ಆಯಿತು, ಆಡಿಯೋ ಆಯಿತು. ಇವಾಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಯಾವುದು ಬರುತ್ತೆ? ಯೂಟ್ಯೂಬ್ ರೈಟ್ಸ್ ಅಂತ ಕೊಡ್ತಾರೆ. ಈಗ ಯೂಟ್ಯೂಬ್ ರೈಟ್ಸ್ ಎಲ್ಲ ಕೊಡೋಕ್ಕಿಂತ ಮುಂಚೆ ನಂದು ಒಂದು ಪಾಯಿಂಟ್ ಇದೆ. ಇಲ್ಲಿಂದ ಮುಂದಕ್ಕೆ ಯಾವುದೇ ರೈಟ್ಸ್ ಕೊಡ್ತಾ ಹೋಗೋಕ್ಕಿಂತ ಮುಂಚೆ ನಿಮ್ಮ ಸಿನಿಮಾ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅನ್ನದಾತರಿಗೆ. ಏನು ಗೊತ್ತಾ? ಪೈರಸಿ ಅನ್ನೋದು. ಈ ಪೈರಸಿ ಬಂದಾಗ ಏನಾಗ್ಬಿಡುತ್ತೆ, ನಿಮ್ಮ ಸಿನಿಮಾ ರಿಲೀಸ್ ಆಗಿದ್ದು 2ನೇ ದಿನಕ್ಕೆ ಸಿನಿಮಾಗಳು ಟೆಲಿಗ್ರಾಮಲ್ಲಿ, ಸಿನಿಮಾಗಳು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅಪ್ಲೋಡ್ ಆಗಿಬಿಟ್ರೆ, ಸೊ ಯೂಟ್ಯೂಬ್ ರೈಟ್ಸ್ ಹೆಂಗೆ ಸಿಗುತ್ತೆ? ಯಾಕೆಂದರೆ ಇಟ್ ಈಸ್ ಆಲ್ರೆಡಿ ಆನ್ ದ ಯೂಟ್ಯೂಬ್. ಪೈರಸಿ ಆಗೋಗಿದೆ. ಇಟ್ ಈಸ್ ಆಲ್ರೆಡಿ ಆನ್ ದ ಯಾವುದು ನಿಮ್ಮ ಟೆಲಿಗ್ರಾಮ್, ಪೈರಸಿ ಆಗೋಗಿದೆ. ಸೊ ಇಲ್ಲಿ ನಾನು ಸ್ವಲ್ಪ ಆಫ್ ಬೀಟ್ ಹೋಗ್ತೀನಿ. ಈ ಪೈರಸಿ ಮಾಡ್ತಾ ಇರೋರ ಜೊತೆ ಮಾತಾಡಬೇಕು ನಾನು. ದಯಮಾಡಿ ಟೆಕ್ನಿಕಲಿ ನಾವು ತುಂಬ ಸೌಂಡ್ ಇದ್ದೀವಿ, ನಾವು ಹ್ಯಾಕ್ ಮಾಡಿಬಿಡ್ತೀವಿ, ನಾವು ಸಿನಿಮಾನ ಪೈರಸಿ ಮಾಡಿಬಿಡ್ತೀವಿ ಅನ್ನೋರಿಗೆ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಬೆವರು ಸುರಿಸಿ, ರಕ್ತ ಸುರಿಸಿ ಒಂದು ಸಿನಿಮಾನ ತೆಗ್ದಿರ್ತಾರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ನೀವು ನಿಮ್ಮ ಖುಷಿಗೋಸ್ಕರ ಮಾಡ್ತಿರೋ ಅಥವಾ ನಿಮ್ಮ ಹಣಕ್ಕೋಸ್ಕರ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಪೈರಸಿ ಮಾಡಿ ನಿಮ್ಗೆ ಅದರಿಂದ ಬಿಸ್ನೆಸ್ ಆಗುತ್ತೋ ಇಲ್ಲ ಆ ಕುಹಕ ಬುದ್ಧಿಯಿಂದ ನಿಮಗೆ ಖುಷಿ ಸಿಗುತ್ತೋ, ದಯಮಾಡಿ ಮಾಡಬೇಡಿ. ಯಾಕೆಂದರೆ ಸುಮಾರು ಹಾರ್ಡಾಗಿ ಹೇಳಿ ನೋಡಿದ್ದಾರೆ ನಿಮ್ಮನ್ನು. ಎಷ್ಟೋ ಜನ ಹೇಳಿದ್ದಾರೆ, ಮಹನೀಯರು ದೊಡ್ಡವರೆಲ್ಲ ತುಂಬ ಜೋರಾಗಿ ಹೇಳಿ ನೋಡಿದ್ದಾರೆ. ನಾನು ಅದಕ್ಕೇ ಒಂದು ರಿಕ್ವೆಸ್ಟ್ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಅಟ್ ದ ಎಂಡ್ ಆಫ್ ದಿ ಡೇ ಕರ್ಮ ರಿಟರ್ನ್ಸ್. ಯಾಕೆಂದರೆ ಆ ಕರ್ಮದಲ್ಲಿ ಒಂದು ನಂಬಿಕೆ ಇಡಿ. ಇಲ್ಲಿ ನಿಮಗೇನಾದರೂ ಒಂದು ಚೂರಾದರೂ ಮಾನವೀಯತೆ ಇದ್ದರೆ ದಯಮಾಡಿ ಮಾಡಬೇಡಿ. ಯಾಕೆಂದರೆ ಕುಟುಂಬಗಳು ನಾಶ ಆಗೋಗ್ತವೆ. ಆ ಅನ್ನದಾತರ ಕುಟುಂಬನೂ ನಾಶ ಆಗುತ್ತೆ. ಅದ್ರ ಜೊತೆ ಒಬ್ಬ ಅನ್ನದಾತ ಇಲ್ಲದೆ ಹೋದರೆ ಎಷ್ಟು ಜನದ್ದು ಕೆಲಸ ಹೋಗುತ್ತೆ ಅಂತ ಗೊತ್ತಾ ನಿಮಗೆ? ಆಮೇಲೆ ಆ ಶಾಪ ಸುಮ್ಮನೆ ಬಿಡುತ್ತಾ ನಿಮ್ಮನ್ನು? ಅಲ್ಲ, ಎಮೋಷ್ನಲಿ ನಾನು ಹೇಳಿದ ಮಾತು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರು ನನ್ನ ಮಕ್ಕಳೇ ಕೇಳದೇ ಇರುವಾಗ ನಿಮಗೆ ಬುದ್ಧಿ ಹೇಳೋಕೆ ಹೊರಟಿರೋದು ಒಂದು ಪ್ರಯತ್ನ ಅಷ್ಟೇ. ಬುದ್ಧಿ ಕಲಿತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇದಕ್ಕೋಸ್ಕರನೇ ಪೈರಸಿ ಆಗದೇ ಇರೋ ತನಕ ತಡೆಯೋಕ್ಕೆ ಅಂತ, ಪೈರಸಿ ಆಗದೇ ಇರೋ ಥರ ತಡೆಯೋಕ್ಕೆ ಅಂತಾನೆ ಕಂಪ್ನಿಗಳಿದ್ದಾವೆ, 10 ಕಂಪ್ನಿಗಳಿದ್ದಾವೆ. ಏನು ಅಂದರೆ, ನೀವು ಅಪ್ಲೋಡ್ ಮಾಡ್ತಿರಲ್ಲ ನಿಮ್ಮ ಸಿನಿಮಾನ, ಆವಾಗಿಂದಾನೇ ಅವ್ರಿಗೆ ನೀವು ಒಂದು ಅಗ್ರಿಮೆಂಟ್ ಹಾಕ್ಕೊಂಡು ಇದನ್ನು ಪೈರಸಿ ಆಗದೆ ಇರೋಂಗೆ ಆ್ಯಂಟಿ ಪೈರಸಿ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಚಾರ್ಜಸ್ ಅಂತ ಇರುತ್ತೆ. ಆ ಚಾರ್ಜಸ್ನ ಕಲೆಕ್ಟ್ ಮಾಡಿಕೊಂಡು ಎಲ್ಲೇ ನಿಮ್ಮ ಸಿನಿಮಾನು ಅಪ್ಲೋಡ್ ಆದರೆ ಇಮಿಡಿಯೇಟಾಗಿ ಡಿಲೀಟ್ ಮಾಡೋಂಗೆ, ಅಪ್ಲೋಡ್ ಆಗದೇ ಇರೋಂಗೆ ಕಾಪಾಡೋಕ್ಕೆ ಸುಮಾರು ಕಂಪ್ನಿಗಳಿದ್ದಾವೆ. ಆ ಸುಮಾರು ಕಂಪ್ನಿಲಿ ನನಗೆ ಗೊತ್ತಿರೋವಂಥ ಒಂದು ಕಂಪ್ನಿ ಅಂದರೆ ಐಪ್ಲೆಕ್ಸ್. ಯಾಕೆಂದರೆ ನನ್ನ ಸಿನಿಮಾ ಆದಾಗ ನಾನು ಅವ್ರ ಹತ್ರ ಹೋಗಿದ್ದೆ. ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದರಿಂದ ನನಗೆ ಅವ್ರ ಜೊತೆ ಇರೋವಂಥ ಅನುಭವ ಚೆನ್ನಾಗಿದೆ. ಸೊ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲೇ ಹೋಗಿ ಅಂತ ಹೇಳ್ತಾ ಇಲ್ಲ, ಅಲ್ಲೂ ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಕಂಪ್ನಿಗಳಿದೆ. ನಿಮ್ಮ ಬಜೆಟ್ಗೆ, ನಿಮಗೆ ಅನುಕೂಲಕ್ಕೆ, ನಿಮ್ಗೆ ಯಾವ ಥರ ಟೆಕ್ನಿಕಲ್ ಕಂಡೀಷನ್ಸ್ ಇಷ್ಟ ಆಗುತ್ತೆ ಅಂಥ ಕಡೆನೇ ಹೋಗಿ. ನಾನೇನು ಬೇಡ ಅನ್ನಲ್ಲ. ಬಟ್ ನಾನು ಸಜೆಷನ್ಸ್ ಯಾವ್ದು ಕೊಡ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸಿಗೆ ಬಂದಿದ್ದನ್ನ ನಾನು ಸಜೆಷನ್ಸ್ ಕೊಡ್ತೀನಿ. ಅದಾದಮೇಲೆ ಏನಕ್ಕೆ ಆ್ಯಂಟಿ ಪೈರಸಿ ಮಾಡಿಸ್ಕೊಳ್ಳಿ ಅಂದರೆ, ಈ ರೈಟ್ಸ್ಗಳೆಲ್ಲ ಸಿಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇನ್ಫ್ಲೈಟ್ ರೈಟ್ಸ್ ಅಂತ ಒಂದು ಸಿಗುತ್ತೆ. ಏನು, ಫ್ಲೈಟ್ಗಳಲ್ಲಿ ಪ್ಲೇ ಮಾಡ್ತಾರೆ ನಿಮ್ಮ ಸಿನಿಮಾನ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಎಮಿರೇಟ್ಸ್ ಇರ್ಬೋದು, ಕ್ಯಾಥೆ ಪೆಸಿಫಿಕ್ ಇರ್ಬೋದು, ಈ ಥರ ಫ್ಲೈಟ್ಸ್ಗಳಲ್ಲಿ ಏರ್ ಇಂಡಿಯಾ ಇರ್ಬೋದು, ನಿಮ್ಮ ಸಿನಿಮಾನ ಪ್ಲೇ ಮಾಡ್ತಾರೆ. ಅದಕ್ಕೆ ಒಂದು ಇನ್ಫ್ಲೈಟ್ ರೈಟ್ಸ್ದು ಕಾಸ್ಟ್ ಅಂತ ಇರುತ್ತೆ. ಅದು 1 ಲಕ್ಷ ಅಥವಾ 2 ಲಕ್ಷ ಇಷ್ಟರೊಳಗೆ ಸಿಗ್ಬೋದು. ಮಿಡ್ ರೇಂಜ್
ಆರ್ ಲೋ ಬಜೆಟ್ ಸಿನಿಮಾಗಳಿಗೆ ಇಷ್ಟೇ ಸಿಗೋದು. ಅದು ಸಿಕ್ಕಿದ್ದನ್ನ ತೊಗೋಬೇಕು ಅಂದರೆ ಅದಕ್ಕಿಂತ ಮುಂಚೆ ಅವ್ರು ಏನು ಚೆಕ್ ಮಾಡ್ತಾರೆ, ಇದು ಬೇರೆ ಎಲ್ಲಿದೆ ಅಂತ ಚೆಕ್ ಮಾಡಿದಾಗ ಊರಿಗೆ ಮುಂಚೆ ನಿಮ್ಮದು ಯೂಟ್ಯೂಬು ಟೆಲಿಗ್ರಾಮಲ್ಲಿ ಬಂದುಬಿಟ್ಟಿದ್ರೆ ಎಲ್ಲಿ ಸಿಗುತ್ತೆ ಆ ರೈಟ್ಸು? ಆ ರೈಟ್ಸ್ ಸಿಗಲ್ಲ. ಯಾಕೆಂದರೆ ಅವರು ಇಲ್ಲ ಇದು ಆಲ್ರೆಡಿ ಇನ್ ದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್, ಸೊ ನಾವು ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆ್ಯಂಟಿ ಪೈರಸಿ ಬಗ್ಗೆನೂ ಒಂದು ಯೋಚನೆ ಮಾಡಿ ಬಜೆಟಿಂಗ್ ಟೈಮಲ್ಲಿ ಅದಕ್ಕೋಸ್ಕರ ಒಂದು ಬಜೆಟು ಅಲೋಕೇಟ್ ಮಾಡಿ ಇಟ್ಕೊಂಡ್ರೆ ಈ ರೈಟ್ಸ್ಗಳು ಅಂತ ಏನು ಹೋಗ್ತಿರಲ್ಲ ಆ ಟೈಮಲ್ಲಿ ಉಪಯೋಗಕ್ಕೆ ಬರುತ್ತೆ. ಸೊ ಅದನ್ನು ಯೋಚನೆ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಬಜೆಟಿಂಗ್ ಟೈಮಲ್ಲಿ ಇನ್ನೊಂದು ಹೇಳಿದ್ದೆ, ಅಗ್ರಿಮೆಂಟ್ಸ್. ಅಲ್ಲಿ ಯಾರ್ಯಾರೋ ಏನೇನೋ ಹೇಳಿ ನಿಮ್ಮ ಕೈಯಲ್ಲಿ ಇನ್ವೆಸ್ಟ್ ಮಾಡಿಸಿ ಸಿನಿಮಾ ತೆಗ್ಸ್ಬಿಟ್ಟಿರ್ತಾರೆ. ಇವಾಗ ಎಲ್ಲಿ ಬಂದಿದ್ದೀರಾ ನೀವು? ರೈಟ್ಸ್ ಮಾರೋ ಕಡೆ ಬಂದಿದ್ದೀರಾ. ಅವರು ಇಂಥ ರೈಟ್ಸಲ್ಲಿ ಇಷ್ಟು ಕೊಡಿಸ್ತೀನಿ, ಅಂಥ ರೈಟ್ಸಲ್ಲಿ ಅಷ್ಟು ಕೊಡಿಸ್ತೀನಿ ಅಂದಿದ್ರಲ್ಲ, ಇವಾಗ ಆ ಅಗ್ರಿಮೆಂಟ್ ಕೆಲಸಕ್ಕೆ ಬರುತ್ತೆ. ಗೊತ್ತಾಯ್ತಾ? ಅವತ್ತೇನು ಕೇಳಿದೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ, ಈಗ ಆ ಅಗ್ರಿಮೆಂಟ್ ಕೆಲಸಕ್ಕೆ ಬರುತ್ತೆ. ದ ಪರ್ಸನ್ ಹೂ ಸೆಡ್ ಹಿ ವಿಲ್ ಗೆಟ್ ಯು ಬ್ಯಾಕ್ ದ ಮನಿ ಈಸ್ ಲಯಬಲ್ ಫಾರ್ ಇಟ್. ಗೊತ್ತಾಯ್ತಾ? ಸೊ ಅವತ್ತು ಅಗ್ರಿಮೆಂಟ್ ಮಾಡಿದ್ದು ಇವತ್ತು ಕೆಲಸಕ್ಕೆ ಬರುತ್ತೆ. ಸೊ ಇದೆಲ್ಲ ಬಿಟ್ಟು ಬೇರೆ ಏನು ರೈಟ್ಸ್ ಇದೆ ಅಂದರೆ ಯೂಟ್ಯೂಬ್ ರೈಟ್ಸ್ ಆಯಿತು, ಇನ್ಫ್ಲೈಟ್ ರೈಟ್ಸ್ ಆಯಿತು, ಡಿಜಿಟಲ್ ರೈಟ್ಸ್ ಆಯಿತು, ಸ್ಯಾಟಲೈಟ್ ರೈಟ್ಸ್ ಬಗ್ಗೆ ಮಾತಾಡೋಣ. ಸ್ಯಾಟಲೈಟ್ ರೈಟ್ಸ್ ಅಂದರೆ ಏನು? ಕನ್ನಡದಲ್ಲಿ ಎಷ್ಟು ಚಾನಲ್ಸ್ ಇದ್ದಾವೆ? ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಚಾನಲ್ಸ್ ಇದ್ದಾವೆ. ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಚಾನಲ್ಸ್ ಇದ್ದರೆ ಆ ಚಾನಲ್ಗಳಲ್ಲಿ ಬೆರಳೆಣಿಕೆಯಷ್ಟೇ ಕನ್ನಡ ಸಿನಿಮಾಗಳಿದ್ದಾವೆ. ಯಾಕೆ ಅಂತೀರಾ? ಯಾಕೆಂದರೆ ಪರಭಾಷಾ ಸಿನಿಮಾಗಳು ಕನ್ನಡದಲ್ಲಿ ಡಬ್ಬಾಗಿ ಅವೇ ಜಾಸ್ತಿ ಬಂದಿದ್ದಾವೆ. ಸೊ ನಾನು ನೋಡುವಾಗ ಯಾವುದೇ ಚಾನಲ್ ಚೇಂಜ್ ಮಾಡ್ತಾಯಿದ್ರು ಪರಭಾಷಾ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ಆಮೇಲೆ ತುಂಬ ಕಮ್ಮಿ ಚಾನಲ್ಸ್ ಇರೋದು ನಮ್ಮಲ್ಲಿ, ಅದರಲ್ಲಿ ಈ ಥರ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಸೊ ಕನ್ನಡ ಸಿನಿಮಾನ ಕನ್ನಡ ಚಾನಲ್ಗಳದ್ದು ಇನ್ನೆಲ್ಲಕ್ಕೆ ಕೊಡೋಣ ಅನ್ನೋದು ಒಂದು ದೊಡ್ಡ ವಿಷಯ. ಸೊ ನನ್ನ ಪ್ರಕಾರ ಸ್ಯಾಟಲೈಟ್ ರೈಟ್ಸ್ ಅನ್ನೋದು ತುಂಬಾ ಕಮ್ಮಿ ಆಗೋಗಿದೆ, ಅಂದರೆ ತುಂಬಾ ಕಮ್ಮಿ. ಎಲ್ಲರಿಗೂ ಸ್ಯಾಟಲೈಟ್ ರೈಟ್ಸ್ ಮಾರೋಕ್ಕಾಗ್ತಾ ಇಲ್ಲ ಅಥವಾ ತೊಗೋತಾ ಇಲ್ಲ ಅವರು ಅನ್ನೋದು ನನ್ನ ಅನಿಸಿಕೆ. ಅದಾದ ಮೇಲೆ ಸರಿ ಹೋಗಲಿ ಬಿಡಿ, ಕನ್ನಡ ಸಿನಿಮಾನ ಕನ್ನಡದಲ್ಲಿ ತೊಗೊಳಲ್ವಲ್ಲಪ್ಪ, ಡಬ್ಬಿಂಗ್ ರೈಟ್ಸ್ ಕೊಟ್ಬಿಡೋಣ ಅಂತ ಹೋಗ್ತೀರಾ. ಸರಿ, ಡಬ್ಬಿಂಗ್ ರೈಟ್ಸ್ ಕೊಡೋಂಗಿದ್ರೆ ಹೆಂಗೆ ಕೊಡ್ಬೋದು? 3 ಲ್ಯಾಂಗ್ವೇಜು ಸೌತ್ ಇಂಡಿಯಲ್ಲಿ ಕನ್ನಡ ಬಿಟ್ಟು ಯಾವುದು? ತೆಲುಗು, ತಮಿಳು, ಮಲಯಾಳಂ. ಸೊ ತೆಲುಗು, ತಮಿಳು, ಮಲಯಾಳಂಗೆ ನೀವು ಕೊಡ್ತೀರಾ ಅಂದರೆ ಆಯಿತು. 3 ಲ್ಯಾಂಗ್ವೇಜಲ್ಲಿ ಮಲಯಾಳಂ ತುಂಬ ಕಮ್ಮಿನೇ ತೊಗೊಳ್ಳೋದು, ಅದರಲ್ಲೂ ತೆಲುಗು, ತಮಿಳವರು ತಗೊಂಡ್ರೆ 1 ಲಕ್ಷಕ್ಕೆ ತೊಗೊಂಡ್ರು ಅಂತ ಇಟ್ಕೊಳ್ಳಿ ನಿಮ್ಮದು ಡಬ್ಬಿಂಗ್ ರೈಟ್ಸ್ನ. 1 ಲಕ್ಷಕ್ಕೆ ತೊಗೊಂಡ್ರೆ ಸೊ ಸೌತ್ ಇಂಡಿಯಾ ಕವರ್ ಆಗೋಯ್ತು. 3 ಲ್ಯಾಂಗ್ವೇಜ್ ಕೊಟ್ಬಿಟ್ರಿ, ಸೌತ್ ಇಂಡಿಯಾ ಕವರ್ ಆಗೋಯ್ತು. ವಾಟ್ ನೆಕ್ಸ್ಟ್? ಮಲಯಾಳಂ ಆಯಿತು, ತಮಿಳಾಯಿತು, ತೆಲುಗು ಆಯಿತು. ಇನ್ಯಾವುದು ಕೊಡಬೇಕು? ಹಿಂದಿ ರೈಟ್ಸ್ ಕೊಡೋಣ ಅಂದಾಗ ಹಿಂದಿ ರೈಟ್ಸ್ ಅವನೇನು ಮಾಡ್ತಾನೆ? 5 ಲಕ್ಷ ರೂಪಾಯಿ ಕೊಟ್ಟು ಮಾಡ್ತಾನೆ. ನಿಮಗೆ ಖುಷಿ ಆಗ್ಬಿಡುತ್ತೆ. ನಿಮಗೆ 3 ಲ್ಯಾಂಗ್ವೇಜಿಗೆ ಕೊಟ್ಟರು 1 ಲಕ್ಷ ಬಂತು, ಇದು ಹಿಂದಿಗೆ ಒಂದಕ್ಕೆ ಕೊಟ್ಟಿದ ತಕ್ಷಣ 5 ಲಕ್ಷ ಕೊಡ್ತಾವನಲ್ಲಪ್ಪ ಅಂತ ಕೊಟ್ಬಿಡ್ತೀರ. ಅಗ್ರಿಮೆಂಟ್ ಸರಿಯಾಗಿ ಓದಿ ಸ್ವಾಮಿ. ಅದರಲ್ಲಿ ಹಿಂದಿ ಆ್ಯಂಡ್ ಆಲ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹಾಕಿರ್ತಾರೆ. ಸೊ ಹಿಂದಿ ಆ್ಯಂಡ್ ಆಲ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದರೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಗೊತ್ತಾ ನಿಮ್ಗೆ? ಅಂದಾಜಿದೆಯಾ? ಮರಾಠಿ, ಗುಜರಾತಿ, ಸಿಂಧಿ, ಪಂಜಾಬಿ, ಬೆಂಗಾಲಿ, ಒರಿಸ್ಸಾ, ಒಡಿಯಾ, ಈ ಥರ ಸುಮಾರು, ರಾಜಸ್ಥಾನಿ ಅಂತ ಹೇಳ್ಬಿಟ್ಟು ಸುಮಾರು 20ರಿಂದ 23 ಲ್ಯಾಂಗ್ವೇಜ್ ಆಗೋಗ್ಬಿಡ್ತವೆ. ಭೋಜ್ಪುರಿ, ಗೀಜ್ಪುರಿ ಎಲ್ಲ ಸೇರಿ 23 ಲ್ಯಾಂಗ್ವೇಜ್ ಆಗ್ಬಿಡ್ತವೆ. ಅಪ್ಪಿತಪ್ಪಿ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ರೈಟ್ಸ್ ಅಂತಾನು ನೀವೇನಾದರೂ ಬರ್ಕೊಟ್ಬಿಟ್ಟಿದ್ರೆ ಚೈನೀಸು, ಸ್ಪ್ಯಾನಿಷು, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಡಬ್ಬ ಆಗ್ಬಿಡುತ್ತೋ ಅದು ನಿಮಗೆ ಗೊತ್ತೇ ಇರಲ್ಲ. ಅನ್ನದಾತ್ರಕ್ಕೆ ಗೊತ್ತೇ ಇರಲ್ಲ ಎಷ್ಟು ಲ್ಯಾಂಗ್ವೇಜಲ್ಲಿ ಡಬ್ಬ ಆಗಿರುತ್ತೆ ಅಂತ. ನೀವು ಕೊಟ್ಟಿದ್ದು ಬರೀ ಹಿಂದಿ ರೈಟ್ಸ್ ಅಂದ್ಕೊಂಡಿರ್ತೀರ, ಬಟ್ 10 ಹಲವಾರು ಲ್ಯಾಂಗ್ವೇಜಸಲ್ಲಿ ಡಬ್ಬಾಗಿ ಹೋಗಿರುತ್ತೆ. ನಿಮ್ಗೆ ಕೊಟ್ಟಿದ್ದೆಷ್ಟವರು? 5 ಲಕ್ಷ. ಸರಿ, ನಾನು ಹೇಳ್ದಂಗೆ ಹಿಂಗೆ ಮಿನಿಮಮ್ ಆಗೇ ಕೊಡಲಿ ಬಿಡಿ. 25 ಲ್ಯಾಂಗ್ವೇಜಲ್ಲಿ ಡಬ್ಬಾಗಿದೆ ಅಂದರೆ ಮಿನಿಮಮ್ 1 ಲ್ಯಾಂಗ್ವೇಜ್ಗೆ 1 ಲಕ್ಷ ಅಂತ ಮಾಡಿದ್ರು ಅವನು 25 ಲಕ್ಷ ಮಾಡ್ಕೋತಾ ಇದ್ದಾನೆ. ಯಾರು? ನಿಮ್ಮ ಹತ್ರ ರೈಟ್ಸ್ ಬರ್ಸ್ಕೊಂಡು. ಬಟ್ ನಿಮ್ಗೆ ಎಷ್ಟು ಸಿಗ್ತಾ ಇದೆ? ನಿಮ್ಗೆ 5 ಲಕ್ಷ ಸಿಗ್ತಾ ಇದೆ. ಅವ್ನು ಕುಂತು ಅದ್ರದ್ದು ಏನು ಕೆಲಸ ಇದೆಯೋ ಅದನ್ನ ಮಾಡಿಸ್ಕೊಂಡು 20 ಲಕ್ಷ ಎಕ್ಸ್ಟ್ರಾ ಮಾಡ್ಕೊಂಡೆ. ಆಯಿತು, ಅದಕ್ಕೊಂದು ಕಾಸ್ಟ್ ಇನ್ವಾಲ್ವ್ ಇದೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ ಮಾಡಬೇಕು ಅಂದರೆ ಅದಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಇಡಬೇಕು, ಡಬ್ಬಿಂಗ್ ಸ್ಟುಡಿಯೋ ರೆಂಟ್ ಕೊಡಬೇಕು, ಅದೆಲ್ಲ ಓಕೆ, ಒಪ್ಕೊಳ್ಳೋಣ. ಆದ್ರೂ ಯಾರು ಮಾಡಿದ ಪ್ರಾಡಕ್ಟ್ಗೆ, ನೀವು ಮಾಡಿರೋ ಪ್ರಾಡಕ್ಟಿಗೆ ಇನ್ನೊಬ್ಬ ತಲೆ ಉಪಯೋಗಿಸ್ಬಿಟ್ಟು ದುಡ್ಡು ಮಾಡ್ಕೊತಾ ಇದ್ದಾನೆ. ಇದಕ್ಕೆ ಯಾರ ಹತ್ರ ಹೋಗೋಣಪ್ಪ ಕೇಳೋಕ್ಕೆ ಅಂದರೆ ನಮ್ಮ 25 ಜನ ಯಾರು ಮಾಸ್ಟರ್ ಆಫ್ ಕ್ರಾಫ್ಟ್ಸ್ ಇದ್ದಾರಲ್ಲ, ಅದರಲ್ಲಿ ಯಾರಾದರೂ ಈ ಸಂಚಿಕೆನ ನೋಡ್ತಾ ಇದ್ದರೆ ದಯಮಾಡಿ ನಮ್ಗೆ ಹೇಳಿ ಯಾವ ರೀತಿ ಹೋಗ್ಬೇಕು ನಾವು ಅನ್ನೋದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಸಂಪರ್ಕಕ್ಕೆ ಬನ್ನಿ. ದಯವಿಟ್ಟು ಬೇರೆ ಇನ್ನು 375 ಅನ್ನದಾತರು ಯಾರಿದ್ದಾರಲ್ಲ ಅವ್ರಿಗೊಂದು ಸಪೋರ್ಟ್ ಆಗುತ್ತೆ, ಅವ್ರಿಗೊಂದು ಜೀವನ ಆಗುತ್ತೆ. ಹೌದಪ್ಪ, ಹಿಂಗೂ ಕೊಡ್ಬೋದು, ಹಿಂಗೂ ಮಾಡ್ಬೋದು. ಏನಿಲ್ಲ, ನಿಮ್ಮ ಸಲಹೆ, ನಿಮ್ಮ ಒಂದಿಷ್ಟು ಟೈಮ್
ಅಷ್ಟೇ ಬೇಕಾಗಿರೋದು. ಇನ್ನೇನು ನಿಮ್ಮಿಂದ ನಾವೇನು ಸಹಾಯ ಮಾಡಿ ಅವ್ರಿಗೆ ಅಂತ ನಾವೇನು ಹೇಳ್ತಾ ಇಲ್ಲ. ನಾವು ಹೇಳ್ತಾರೆ ನಿಮ್ಮ ಸಲಹೆ ಮತ್ತು ನಿಮ್ಮ ಟೈಮ್ ಕೊಟ್ಬಿಟ್ಟು ಅವ್ರಿಗೆ ಎಜುಕೇಟ್ ಮಾಡಿದ್ರೆ ನಮ್ಮ ಮಾಧ್ಯಮದ ಮೂಲಕನೂ ಮಾಡ್ಬೋದು, ಅಥವಾ ನೀವೇ ಡೈರೆಕ್ಟಾಗಿ ಒಂದು ಇದಕ್ಕೊಂದು ಏನು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿದು ಹೇಳ್ಬೋದು. ಅದನ್ನ ಅನ್ನದಾತರು ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ, ಅವ್ರಿಗೂ ಹಣಕಾಸು ಸ್ವಲ್ಪ ಬರುತ್ತೆ ಅದರಿಂದ. ಸೊ ಡಬ್ಬಿಂಗ್ ಅನ್ನೋದು ಅಣ್ಣೋರ ಕಾಲದಲ್ಲಿ ನಮ್ಮ ಕನ್ನಡ ಭಾಷೆ 8 ವಾರಗಳು ಕನ್ನಡ ಸಿನಿಮಾ ಇಲ್ಲಿ ನಡೀತಿತ್ತು, ಅಥವಾ ಬೇರೆ ಪರಭಾಷಾ ಚಿತ್ರಗಳು 8 ವಾರ ಆದಮೇಲೆ ಇಲ್ಲಿ ಬಿಡುಗಡೆ ಆಗ್ತಾಯಿತ್ತು. ಅದು ಒಂದು ಟೈಮು. ಅಣ್ಣವರು ತುಂಬ ಸ್ಟ್ರೈಕ್ ಎಲ್ಲ ಮಾಡಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದರು. ಈಗ ಟೈಮ್ ಚೇಂಜ್ ಆಗಿದೆ, ಅದೇ ಹೇಳಿದ್ನಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಸೊ ಡಬ್ಬಿಂಗ್ ಬಂದ್ಬಿಡ್ತೀವಾಗ. ಹೌದು, ಎಷ್ಟೋ ಲ್ಯಾಂಗ್ವೇಜ್, ನಮ್ಮ ಕನ್ನಡದ್ದು ಹೋಗ್ಲಿಲ್ವಾ ಸಿನಿಮಾಗಳು ಅಂದರೆ, ಕನ್ನಡದ ಸಿನಿಮಾಗಳು ಸುಮಾರು ಆಯಿತು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಇವತ್ತು ಮುಂಬೈಯಲ್ಲಾಗಿರ್ಬೋದು, ಪಟ್ನಾಲಾಗಿರ್ಬೋದು, ಅಥವಾ ಗುಜರಾತಲ್ಲಾಗಿರ್ಬೋದು, ಎಲ್ಲೆಲ್ಲೋ ನಮ್ಮ ಕನ್ನಡ ಸಿನಿಮಾ ಹೆಸರುಗಳು ಅಥವಾ ನಮ್ಮ ಕನ್ನಡ ಸಿನಿಮಾ ನೋಡೋ ಅಂಥ ಆಡಿಯನ್ಸೂ ತುಂಬ ಜನ ಉಟ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದೇ ಪ್ಯಾನ್ ಇಂಡಿಯಾ ಆಗಿದ್ದು, ಎಲ್ಲ ಲ್ಯಾಂಗ್ವೇಜಲ್ಲೂ ಹೋದರು, ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲ ಅನ್ನದಾತರಿಗೂ ಅನುಕೂಲ ಆಗಂಗೆ ಹೇಗೆ ಮಾಡ್ಬೋದು? ಸೊ ಒಂದು ಸೊಲ್ಯೂಷನ್, ಈ ಥರದ್ದೆಲ್ಲ ರೈಟ್ಸ್ನ ಸೆಲ್ ಮಾಡೋಕ್ಕೆ ಯಾರಾದರೂ ಒಂದು ಸಜೆಷನ್ಸ್ ಕೊಡೋಂಗಿದ್ರೆ ದಯಮಾಡಿ ನಮ್ಮ ಮೂಲಕ ಕೊಡಿ, ನಾವು ಅವ್ರ ತನಕ ತಲುಪಿಸ್ತೀವಿ. ಸೊ ಇದರಿಂದ ಅನ್ನದಾತರಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವಾಗ ರೈಟ್ಸ್ ಬಗ್ಗೆ ಮಾತಾಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಮಾಡ್ಬೋದು ಅಂತ ಕೇಳ್ಬೋದು ನೀವು. ನನ್ನ ಸಿನಿಮಾನ ಇದೆಲ್ಲ ಬಿಟ್ಟು ಏನು ಮಾಡ್ಬೋದು? ಇದೆಲ್ಲ ಬಿಟ್ಟು ಏನು ಮಾಡ್ಬೋದು ಅಂದರೆ, ನಿಮ್ಮ ಸಿನಿಮಾನ ಸುಮಾರು ಫಿಲಮ್ ಫೆಸ್ಟಿವಲ್ಸ್ ಇದ್ದಾವೆ. ಸೊ ನಿಮ್ಮ ಕಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಸುಮಾರು ಫಿಲಮ್ ಫೆಸ್ಟಿವಲ್ಸಿಗೆ ತೊಗೊಂಡು ಹೋಗ್ಬೋದು. ಇದರಿಂದ ಏನು ಸಿಗುತ್ತೆ? ನಿಮ್ಮ ಸಿನಿಮಾಗೆ ಎಕ್ಸ್ಪೋಜರ್ ಸಿಗುತ್ತೆ. ಎಕ್ಸ್ಪೋಜರ್ ಸಿಕ್ಕಿ ನಾನಾ ಕಡೆ, ಬರೀ ಇಂಡಿಯಾ ಅಲ್ಲ, ಇಂಡಿಯಾ ಬಿಟ್ಟು ಹೊರಗಡೆನೂ ಎಕ್ಸ್ಪೋಜರ್ ಸಿಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ. ಈ ಸಂಚಿಕೆಯಲ್ಲಿ ಥಿಯೇಟರ್ಸಿಂದ ರಿಟರ್ನ್ಸ್ ಏನು ಅಂತ ಮೊದಲಿಗೆ ಮಾತಾಡಿದೆ. ಅದಾದಮೇಲೆ ಎಲ್ಲ ಥರ ರೈಟ್ಸ್ ಬಗ್ಗೆ ಮಾತಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಕ್ರೌಡ್ನ ಥಿಯೇಟ್ರ್ನತ್ತ ಹೇಗೆ ಕರಿಬೋದು ಅನ್ನೋ ಒಂದು ಸಜೆಷನ್ಸ್ನ ಕೊಡೋಣ ಅಂತ. ಅಲ್ಲಿ ತನಕ ಕಾಯ್ತಾಯಿರಿ. अन्नदाता सुखी भव।